ಒಂದು 5-10 ನಿಮಿಷ ಓಟ್ ಬಂದ್ಬಿಡಿ. ಓಟ್ ಬಂದು ಮಾತಾಡ್ಬಿಟ್ಟು ಮೀಡಿಯಾ ಬ್ರೀಫ್ ಆದಮೇಲೆ ಒಂದು ಟಿ ಶರ್ಟ್ ಕೊಟ್ಟು ವಿಶ್ ಮಾಡಿ. ಇವತ್ತು MLA ಕಪ್ ಅದನ್ನು 11 ಕ್ಷೇತ್ರದ MLA ಓಟ್ ಬಂದ್ಬಿಟ್ಟು ಹಿಂದೆ ಇರ್ತಾವಲ್ಲ ಕ್ವಶನ್ಸ್ ಆಮೇಲೆ ಒಂದು ನಿಮಿಷ ಇನ್ನೊಬ್ಬರೇ ನುಗ್ಬಿಡಿ ಬಂದ್ಬಿಟ್ಟಿದ್ದೀವಿ. ಯಾರದು ಎಲ್ಲಿ ಕೂಡ ಹೋಯ್ತಾ ಇಲ್ಲೇ ಬಂದ್ರು ಅಮ್ಮ ಹಿಂದೆ ಬ್ರದರ್ ಒಂದು ನಿಮಿಷ ಸತೀಶ್ ಅಣ್ಣ ಇಂದ ಸರ್ ಈ ಕಡೆ ಸರ್ ಮೇಡಮ್ ಆ ಕಡೆ ಬನ್ನಿ ಮೇಡಮ್ ಮೇಡಮ್ ಬನ್ನಿ ಮೇಡಮ್ ಆ ಕಡೆಗೆ ಬನ್ನಿ ಅಂತ ಹೇಳ್ತಾರೆ. ನಾನು ಐದು ನಿಮಿಷ ಬಂದ್ಬಿಡ್ಲಿ ತಾಯಿ ಆ್ಯಕ್ಚುಲಿ ಶುಕ್ರವಾರ ಜಾಸ್ತಿ ಇರ್ತದೆ. ಬೆಟ್ಲ ಸರ್ ನಿಮ್ಮ ಪಕ್ಕ ನಿಮ್ಮ ಪಕ್ಕ ನಿಮ್ಮ ಪಕ್ಕ ಜನ ಜನ ಮುಂದೆ ಪಾಪ ಜನಗಳು ನೋಡ್ತಾ ಕೊಟ್ಬಿಡೋದು ಅಶ್ವಿನಿ ಮೇಷರಾಶಿ ಬೇರೆ ದಿವಸ ಮದುವೆ ವಾರ್ಷಿಕೋತ್ಸವ ಉತ್ತರಾಭದ್ರ ಮೀನರಾಶಿ ಸಂಜಯ್ ನಾಮ ಚತುರ್ಭುಜ ಕುಂಭರಾಶಿ ನಾಮ ಅಪೂರ್ವ ಜ್ಯೇಷ್ಠ ವೃಶ್ಚಿಕ ರಾಶಿ ಸ್ವಾತಿ ನಾಮ ಪುರರಸ ಮಿಥುನ ರಾಶಿ ಸುಶೀಲಮ್ಮ ಸಣ್ಣ ಬತ್ತಪ್ಪ ರಮಾದೇವಿ ನಾಮ ವಿಶ್ವನಾಥ ನಕ್ಷತ್ರ ಅಶ್ವಿನಿ ಮೇಷರಾಶಿ ವಿಶ್ವನಾಥ ನಾಮ ವಾಣಿಶ್ರೀ ವರ್ಣಿನಕ್ಷ ಮೇಷರಾಶಿ ಅಲೋಕೃತಿಕ ವೃಷಭ ರಾಶಿ ನಾಮ ಪಲ್ಲವಿ ಕನ್ಯಾ ರಾಶಿ ಉತ್ತರ ನಕ್ಷತ್ರ ಲಿಯಾಂಶ ವರ್ಣಿನಕ್ಷ ಮೇಷರಾಶಿ ಕುಟುಂಬ ಶ್ರಮಸ್ಥರಿ ವಿಜಯ ಆಯುರ ಕುಶಲಾಭಿವೃದ್ಧಿ ಶ್ರೀಚಾಮುಂಡೇಶ್ವರಿ ದೇವತಾ ಪ್ರೀತಿಯರ್ಥ ಶ್ರೀಚಾಮುಂಡೇಶ್ವರಿ ದೇವತಾ ಶ್ರೀಚಾಮುಂಡೇಶ್ವರಿ ದೇವತಾ ಪ್ರೀತಿಯರ್ಥ
अच्छा ಎಮ್ ಎಲ್ ಎ ಅವರು ಇಲ್ಲೊಂದು ನಮ್ಮ ಅವರು ಇದು ಇವ್ರದ್ದು ಅವ್ರದ್ದು ಮ್ಯಾರೇಜ್ ಆನಿವರ್ಸರಿ ಯಾರ್ದು ಇಲ್ಲಿ ಇಲ್ಲಿ ಹಾಕಿ ಯಾರು ಅವರು ಸುರೇಶ್ ಅವರು ನೀವೇ ಹಾಕ್ಬಿಡಿ ಅಮ್ಮ ಅಲ್ಲಿ ಇಸ್ಕೊಮ್ಮ ತಂದೆ ಇಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಅವರು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಮೂಡ ಕಮಿಷನರ್ ಐಎಸ್ ಆಫೀಸರ್ ಬರ್ಲಿ ಮುಂಚೆ ನಿವೇಶನಗಳು ಹಂಚಿರೋದ್ರ ಬಗ್ಗೆ ಸಾಧಕ ಬಾಧಕಗಳನ್ನ ದೇಸಾಯಿ ಕಮಿಟಿಗೆ ಕೊಟ್ಟಿದ್ದೀವಿ. ಏಕಸದಸ್ಯ ಅವ್ರದ್ದು ಕಮಿಟಿ ಮಾಡಿದ್ದೀವಿ. ಅವರು ಅದನ್ನು ಚೇರ್ ಮಾಡ್ತಿದ್ದಾರೆ. PN ದೇಸಾಯಿ ಅವರವರು ಏನು ನಮಗೆ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಮೇಲೆ ನಾವು ಕ್ರಮ ತಗೋತೀವಿ. ಮುಂದುವರಿಸಿದ್ದಾರೆ. ಯಾಕಂದ್ರೆ ಇವತ್ತು ಸಹ ಮುಡಾದ ಅಧಿಕಾರಿಗಳ ಕರೆಸಿ ವಿಚಾರಣೆ ಮಾಡುವಂಥದ್ದು ಒಂದು ಕಡೆ ತಮ್ಮ ಮೇಲೆ ಮತ್ತೆ ಪಾರ್ವತಿ ಅವರ ಮೇಲೆ ಇರುವಂತಹದ್ದು ವಿಸ್ತರಣೆ ಆಗಿದೆ. ನೋಡಿ, ನನಗೆ ಈ ದೇಶದ ನ್ಯಾಯಾಂಗದ ಬಗ್ಗೆ ನನಗೆ ನಂಬಿಕೆ ಇದೆ, ಸಂವಿಧಾನದ ಬಗ್ಗೆ ನಂಬಿಕೆ ಇದೆ. ಈಗ ನ್ಯಾಯಾಂಗ ಏನು ನಿರ್ದೇಶನ ಕೊಡ್ತದೆ ಅದ್ರ ಪ್ರಕಾರ ನಾವು ಮುಂದುವರಿತೀವಿ. ಇಡಿ ಆದರೂ ಹೋಗಲಿ, ಇನ್ನೊಂದಾದರೂ ಹೋಗಲಿ, ಮತ್ತೊಂದಾದರೂ ಹೋಗಲಿ, ಅದ್ರ ಬಗ್ಗೆ ನಾವು ಏನು ತಲೆ ಕೆಡಿಸ್ಕೊಳ್ಳೋಂತಹ ಸಂದರ್ಭ ಇಲ್ಲ, ಹೆದರ್ಕೊಳ್ಳೋ ಅಂಥ ಸಂದರ್ಭವೂ ಇಲ್ಲ. ಯಾಕಂದರೆ ನಾವೇನೂ ತಪ್ಪು ಮಾಡಿಲ್ಲ. ನಾನಾಗಲಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಯವರಾಗಲಿ ಯಾವುದೇ ತಪ್ಪು ಮಾಡಿಲ್ಲ. ತಪ್ಪು ಮಾಡ್ದೇನೂ ಸಹ ಸುಮ್ಮನೆ ಬಯಾಸ್ಡಾಗಿ ಅದೇನೋ ಮೈಸೂರು ಚಲೋ ಮಂಗಳೂರು ಚಲೋ ಅಂತ ಮಾಡಿಬಿಟ್ಟು ರಾಜಕಾರಣಕ್ಕೆ ಮಾಡುವಂತಹ ಈ ಕೆಲಸ
ಇವತ್ತು ತಪ್ಪು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಲೋಕಾಯುಕ್ತರು ಅವರಲ್ಲಿ ಏನು ಸತ್ಯಾಸತ್ಯತೆ ಕಂಡುಹಿಡಿದು ಇವತ್ತು ಕೊಟ್ಟಿದ್ದಾರೆ. ಇಡಿ ಅವ್ರು ಮಾಡಲಿ. ಇಡಿ ಈಸ್ ಆಲ್ಸೋ ಇಂಡಿಪೆಂಡೆಂಟ್ ಬಾಡಿ. ಅವರು ಸಹ ತನಿಖೆ ಮಾಡಲಿ. ಕೋರ್ಟ್ ಏನು ತೀರ್ಮಾನ ತಗೋತದೋ ಆ ತೀರ್ಮಾನದ ಮೇಲೆ ನಾವು ಮುಂದೆ ಹೋಗ್ತೀವಿ ಅಷ್ಟೇ. ಅಬ್ಸರ್ವೇಷನ್ಸ್ ಇದೆ, ಆಫೀಸರ್ಸ್ ಲ್ಯಾಪ್ಸ್ ಮಾಡಿದ್ದಾರೆ, ಆರ್ಥಿಕವಾದಂಥ ನಷ್ಟ ಉಂಟು ಮಾಡಿದ್ದಾರೆ ಮೂಡಾಗೆ ಅನ್ನುವಂಥದ್ದು. ಅದು ಬರಲಿ. ಏನಾದರೂ ಪರ್ಟಿಕ್ಯುಲರ್ ಆಗಿ ಇಂಥ ಆಫೀಸರು ಈ ಥರ ತಪ್ಪು ಮಾಡಿದ್ದಾರೆ ಅಂತ ರಿಪೋರ್ಟ್ ಬಂದರೆ ಡೆಫಿನೆಟ್ ಆಗಿ ಅವ್ರ ಮೇಲೆ ನಾವು ಕ್ರಮ ತಗೋತೀವಿ. ಸರ್ಕಾರ ಕ್ರಮ ತಗೊಳಕ್ಕೆ ಯಾವುದೇ ಸಂದರ್ಭದಲ್ಲಿ ಸಹ ಹಿಂದೆ ಹೋಗೋದಿಲ್ಲ. ಓವರ್ 50-50 ಬಗ್ಗೆ ತನಿಖೆ ಆಗುತ್ತೆ ಅಂತ. ಇಲ್ಲ, ನಾನು ಅದೇ ನಿಮ್ಗೆ ಹೇಳಿದ್ನಲ್ಲ, ಈ 50-50 ಅನುಪಾತ ಕೊಡೋದ್ರ ಬಗ್ಗೆ ದೊಡ್ಡ ಕನ್ಫ್ಯೂಷನ್ ಇದೆ. ಈಗ 50-50 ಯಾರು ಲ್ಯಾಂಡ್ ಲೂಸರ್ಸ್ ಇದ್ದಾರೆ ಅವ್ರಿಗೆ 50-50 ಅನುಪಾತದಲ್ಲಿ ಜಮೀನು ಕೊಡಬೇಕು. ಅದೇ ಥರ ಮೂಡ ಕೆಲವು ಕಡೆ ಎನ್ಕ್ರೋಚ್ಮೆಂಟ್ ಮಾಡಿದೆ, ಅಂದರೆ ಅವ್ರ ಜಮೀನು ಒತ್ತುವರಿ ಮಾಡಿ ಲೇಔಟ್ ಮಾಡಿದೆ. ಅದಕ್ಕೇನು ಕಾನೂನು? ಈಗ ಯಾರದೇ ಆಗಲಿ, ಈಗ ನೀವು ನಾನು ಯಾರೇ ಆಗಲಿ, ನಮ್ಮ ಜಮೀನು ನಮ್ಗೆ ಗೊತ್ತಿಲ್ದಂಗೆ ಒತ್ತುವರಿ ಮಾಡಿ ಮೂಡ ಅದನ್ನು ಸೈಟ್ಗಳು ಮಾಡಿದರೆ ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಮಾನ್ಯ PN ದೇಸಾಯಿ ಅವರು, ಜಡ್ಜ್ ಸಾಹೇಬರು ಅವ್ರು ಡಿಸಿಷನ್ ಕೊಡ್ತಾರೆ. ಅದ್ರ ಮೇಲೆ ನಾವು ಕ್ರಮ ತಗೋತೀವಿ. ಸೈಟ್ ತಗೊಂಡವರು ಟೆನ್ಷನ್ ಇದ್ದಾರೆ, ತಗೋಬೇಕು ಬೇಡ ಅನ್ನುವಂಥ ಇದರಲ್ಲಿದ್ದಾರೆ. ನೋಡಿ, 50-50 ಸೈಟ್ ತಗೊಂಡಿರೋದು ತಪ್ಪು ಸರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ನಿಜವಾದ ಫಲಾನುಭವಿಗಳು ಇರ್ತಾರೆ. ನಿಮಗೆ ಗೊತ್ತು, ನೀವೆಲ್ಲ ಮೈಸೂರಿನವನು, ನಾನು ಬೆಂಗಳೂರಿನವನು. ಇಲ್ಲಿ ಹಲವಾರು ಜನ ರೈತರುಗಳು ಅವರು ಅತ್ಯಂತ ಬೆಲೆಯುತ ಆಸ್ತಿಗಳನ್ನು ಕಳ್ಕೊಂಡಿದ್ದಾರೆ. ಅವ್ರಿಗೂ 50-50 ಕೊಟ್ಟಿಲ್ಲ ಅಂದ್ರೆ ಇನ್ನೇನು ಕೊಡೋಕ್ಕಾಗ್ತದೆ? ಅಸಲಿಗೆ ಸರ್ಕಾರ 50-50 ನಿಯಮದಲ್ಲಿ ಸೈಟ್ ಕೊಡ್ಬೋದು ಅಂತ ಆದೇಶ ಮಾಡಿದ್ದೆ ಸರ್. ಇದು 2015ರಲ್ಲೇ ಆದೇಶ ಆಗಿದೆ ರೀ. 100% ಆಗೈತೆ. 2015ರಲ್ಲೇ ಆದೇಶ ಆಗಿದೆ. ಬೆಂಗಳೂರಲ್ಲಿ ಈಗ ನಾವು ಸೈಟ್ ಮಾಡ್ತೀವಲ್ಲ, ಬೆಂಗಳೂರಲ್ಲೂ 60-40 ಅಂದರೆ 40% ರೈತರಿಗೆ. ಒಂದು ನಿಮಿಷ ಲೆಟ್ ಮಿ ಕ್ಲಾರಿಫೈ. ಬೆಂಗಳೂರಲ್ಲಿ 60-40 ರೇಷೋ ಅಲ್ಲಿ ಸೈಟ್ ತಗೋತೀವಿ. ನಾನು ಲ್ಯಾಂಡ್ ಲೂಸರ್. ಆ್ಯಕ್ಚುಲಿ ನಮ್ಮದು ಒಂದು 5 ಎಕರೆ ಬೆಂಗಳೂರಲ್ಲಿ ಹೋಗಿತ್ತು. 40% ಸೈಟ್ಗಳು ನನಗೂ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ಜಾಸ್ತಿ ಹೋಗಿರೋ ನೆನಪಿಸ್ಕೊಳ್ಳಿ. ಇಲ್ಲ, 5 ಎಕರೆನೇ. ನೀವು ಜಾಸ್ತಿ ಇದ್ರೆ ಕೊಡಿ, ಎಲ್ಲಾದರೂ ಜಾಸ್ತಿ ಇದ್ರೆ ಎಲ್ಲಾದ್ರೂ ನೀವೇ ಕೊಡಿ, ತಗೋತೀರಿ. ಆದ್ದರಿಂದ ಇಡೀ ಬೆಂಗಳೂರು ಬಿಟ್ಟು ಬೇರೆ ಹೊರಗಡೆ, ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲಿ ಜಿಲ್ಲೆಗಳು ಪ್ರಾಧಿಕಾರಗಳಿದ್ದಾವೆ ಆ ಪ್ರಾಧಿಕಾರಗಳಲ್ಲಿ ಯಾರು ಲ್ಯಾಂಡ್ ಲೂಸರ್ ರೈತರಿದ್ದಾರೆ ಆ ರೈತಗಳದ್ದು 50-50% ಅಂತ ಹೇಳಿ ಅದು ನಮ್ಮ ಸರ್ಕಾರದ ಆದೇಶ ಇದೆ. ಅದ್ರ ಪ್ರಕಾರ 50-50 ಕೊಟ್ಟಿರೋದು. 2015 ಆದೇಶ ಕ್ಲಿಯರ್ ಆಗಿದೆ ಸರ್. ಹೊಸ ಬಡಾವಣೆಗಳಿಗೆ ಮಾತ್ರ ಅಂತ. ಆದ್ರೆ ಎಲ್ಲಿ ಹೊಸ ಎಸ್ ಸರ್ ಅದನ್ನ ಬಳಸ್ಕೊಂಡು ಯಾರ್ಯಾರು ಲ್ಯಾಂಡ್ ಲೂಸರ್ ಇದ್ರು ಎಲ್ರಿಗೂ ಕೊಟ್ಬಿಟ್ರು ಅನ್ನೋದೇ ಆರೋಪ. 1970 ಆಗಿರೋ ಅಕ್ವೇರಿಗೆ ಪರಿಹಾರ ಕೊಟ್ಟಿದ್ದಾರೆ. 1970 ಆಗಿದೆ ಅಕ್ವೇರು. ಈಗ ನಾನು ಹೇಳಲಾ, ನೋಡಿ, ನಿರ್ದಿಷ್ಟವಾದ ಮಾನದಂಡ ಯಾವುದೇ ಬುಕ್ಕಲ್ಲಿ ಬರೆದಿಲ್ಲ. ಆದರೆ ಸೈಟ್ಗಳು ಕೊಟ್ಟಿದ್ದಾರೆ 50-50. BJP ಸರ್ಕಾರ ಇದ್ದಾಗೆ ಕೊಟ್ಟಿರೋದು. ಈಗ ಪಾರ್ವತಿ ಮೇಡಮ್ಗೆ ಕಾಂಗ್ರೆಸ್ ಸರ್ಕಾರ ಎಲ್ಲ ಕೊಟ್ಟಿರೋದು. ಇವರು ಯಾರು, ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ, BJP ಸರ್ಕಾರ ಇರಬೇಕಾದ್ರೆ, BJP MLA ಇಲ್ಲಿ ಎಲ್ಲಿ ಮೈಸೂರಲ್ಲಿ ಇರಬೇಕಾದ್ರೆ, BJP ಅಧ್ಯಕ್ಷ ಇರಬೇಕಾದ್ರೆ ಕೊಟ್ಟಿರೋದು. ಅದನ್ನೆಲ್ಲ ತನಿಖೆ ಮಾಡೋಣ, ಯಾರ್ಯಾರ ಕಾಲದಲ್ಲಿ ಯಾರ್ಯಾರು ತಗೊಂಡವ್ರೆ ನೋಡೋಣ. ಈಗ ಅದಕ್ಕೆ PN ದೇಸಾಯಿ ಸಾಹೇಬರು ಇದಕ್ಕೊಂದು ಪರ್ಟಿಕ್ಯುಲರ್ ನಿಯಮಾವಳಿ ರೂಪಿಸ್ಕೊಡಿ ಅಂತ ಹೇಳಿದ್ದೀವಿ. ಅವರು ಆ ನಿಯಮಾವಳಿ ರೂಪಿಸಿದ ಮೇಲೆ ಯಾವ ತಪ್ಪು ಸರಿ ಅಂತ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀವಿ. CM ಅವರ ಈ ಪ್ರಕರಣ ಆದ್ಮೇಲೆ ಮುಡಾದಲ್ಲಿ ಅಕ್ರಮ ಮಾಡಿರುವಂತವ್ರು CM ಅವ್ರಿಗೆ ಈ ರೀತಿ ಬಿ ರಿಪೋರ್ಟ್ ಸಿಕ್ಕಿದೆ, ಕ್ಲೀನ್ ಚಿಟ್ ಇದೆ, ನಮಗೂ ಸಿಕ್ಕುತ್ತೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ CM ಅಕ್ರಮನೇ ಮಾಡಿಲ್ವೇ? CM ಅಕ್ರಮ ಮಾಡಿದ್ರೆ ತಾನೆ. ನೋಡಿ, ಒಂದೇ ನಿಮಿಷ ಹೇಳ್ತೀನಿ. ಯಾರ್ಯಾರು ಅಕ್ರಮವಾಗಿ ಸೈಟ್ ತಗೊಂಡಿದ್ದಾರೆ ಅವ್ರನ್ನ ಬಿಡೋ ಅಂತ ಪ್ರಶ್ನೆ ಇಲ್ಲ. ದಯವಿಟ್ಟು ಇದನ್ನ ನಾನು ಹೇಳ್ತಾ ಇರೋದು, ಐ ಆಮ್ ಕ್ಲಿಯರಿಂಗ್. ಯಾರು ತಪ್ಪು ಮಾಡಿದ್ದಾರೆ ಮೂಡಲ್ಲಿ ಅವ್ರನ್ನ ಬಿಡುವಂಥ ಸಂದರ್ಭ ಇಲ್ಲ. ಆದರೆ ಯಾರು ಲ್ಯಾಂಡ್ ಲೂಸರ್ಸ್ ಇದ್ದಾರೆ, ಯಾರು ಒತ್ತುವರಿ ಮಾಡಿ ಮೂಡ ಯಾರು ಜಮೀನು ಒತ್ತುವರಿ ಮಾಡಿ ತಗೊಂಬಿಟ್ರಲ್ಲ, ಈಗ ನಿಮ್ಮದೇ ಜಮೀನು ಇರ್ತದೆ, ನಿಮ್ಗೆ ಹೇಳ್ದಿರೋನೇ ತಗೊಬಿಟ್ರು. ಹಂಗೇನೆ ಪಾರ್ವತಿ ಮೇಡಮ್ ಜಮೀನು ತಗೊಂಡಿರೋದು, ಅವ್ರಿಗೆ ವಾಪಸ್ ಕೊಡೋಕ್ಕಾಗಲ್ವ ಸೈಟು? ಕೊಡಲೇಬೇಕಾಗ್ತದೆ ಅವರಿಗೆ. ಅಂಥ ಪ್ರಕರಣಗಳು ಬಿಟ್ಟು ನಿಜವಾದ ಪ್ರಕರಣಗಳಲ್ಲಿ ಯಾರಾದರೂ ಮೂಡಾಗೆ ಮೋಸ ಮಾಡಿದರೆ ಅವರಿಗೆ ನಾವು ಬಿಡುವಂಥ ಪ್ರಶ್ನೆ ಇಲ್ಲ. ಥ್ಯಾಂಕ್ ಯು. ಯಾರು ಆರೋಪ ಮಾಡಿದಂಗಾರೆ ಯಾವ ಕೋರ್ಟಲ್ಲಿ ಹಾಕಿದ್ರು? ಯಾರು BJP ಅವ್ರು ಮಾಡಿದ್ರೆ ಅವ್ರನ್ನ ಕೇಳಿ, ನನ್ನ ಯಾಕೆ ಕೇಳ್ತೀರಿ? ಇಲ್ಲ, ಅದು ರಿಪೋರ್ಟಲ್ಲಿ ಇದೆಯಾ? ಆಯ್ತು, ರಿಪೋರ್ಟಲ್ಲಿ ಯಾಕಿಲ್ಲ? ಹಂಗಾದ್ರೆ ವೆರ್ ಇಸ್ ದ ರಿಪೋರ್ಟ್? ಈಗ ಯಾವ ಕೋರ್ಟಲ್ಲಿ ಯಾವ ರಿಪೋರ್ಟ್ ಹಾಕಿದ್ದಾರೆ? ಯಾವ ED ರಿಪೋರ್ಟಲ್ಲಿದೆ? ಯಾವ ಲೋಕಾಯುಕ್ತದಲ್ಲಿದೆ? ಸಾಕ್ಷಿ ಆಗಿರೋದು ಯಾವುದು ರಿಪೋರ್ಟ್ ತಗೊಂಡು ಹೋಗೋಕ್ಕಾಗಲ್ಲ ಯಾರು ಫೈಲ್ನ. ಅದೇನು ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಮುಂದೆ ಮಾರ್ತಾರಲ್ಲ, ಕಳ್ಳೆಪುರಿ ಅಲ್ಲ ಅದು ಫೈಲ್ ತಗೊಂಡು ಹೋಗೋಕ್ಕೆ. ಅವ್ರ ಮಾತಲ್ಲಿ ಹೇಳಿದ್ರೆ ಅವ್ರಿಗೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲಪ್ಪ. ಈಗ ಬ್ರದರ್, ನಿಮಗೆ ಗೊತ್ತು,
ಘನ ನ್ಯಾಯಾಲಯ ಎಲ್ಲ ಗಮನಿಸ್ತಾ ಇದೆ. ನ್ಯಾಯಾಲಯದಲ್ಲಿ ಇರ್ಬೇಕಾದ್ರೆ ನಾನು ಮಾತಾಡೋಕ್ಕಾಗಲ್ಲ. ಫೈಲ್ ತಗೊಂಡು ಹೋಗೋದು ಅಂದರೆ ಏನು ಅಷ್ಟು ಸುಲಭನಾ? ಅದೇನು ಕಡಲೆಪುರಿನಾ ಫೈಲ್ ತಗೊಂಡು ಹೋಗೋದು? ಎಲ್ಲ ಕಡೆ ಕ್ಯಾಮ್ರಾಗಳಿರ್ತವೆ, ಫೈಲ್ ತಗೊಂಡು ಹೋಗೋದು ಅದೇನು ಬಂದು ನಾನೇ ತಗೊಂಡು ಹೋಗ್ಬೇಕಾ? ನಾನು ಹಂಗೆ ಹೇಳೋಕ್ಕಾಗ್ತದೆ ಯಾರಿಗಾನ? ನನ್ನ ಮಗಂದು ಮದುವೆ ಆದಮೇಲೆ ಬರಬೇಕು ಅಂತ ಇತ್ತು, ಅದ್ರ ಪ್ರಕಾರ ಬಂದಿದ್ದೀನಿ. ಮತ್ತು ಅದ್ರ ಜೊತೆ ಅಫಿಷಿಯಲ್ ವರ್ಕು ಇದೆ, ನಾನು ಮೀಟಿಂಗ್ ತಗೊಂಡಿದ್ದೀನಿ. ಫ್ಯಾಮಿಲಿ ಎಲ್ಲ ಹೊರಟೋಗ್ತಾರೆ, ನಾನು ಮೀಟಿಂಗ್ ಕಂಟಿನ್ಯೂ ಮಾಡ್ತೀನಿ. ಮಾತಾಡಲಾ? ಇವತ್ತು 2 ಉದ್ದೇಶಗಳನ್ನ ಇಟ್ಕೊಂಡು ಇವತ್ತು ಮೈಸೂರಿಗೆ ನಾನು ಭೇಟಿ ಕೊಡುವಂಥದ್ದು. ಕುಟುಂಬ ಸಮೇತರಾಗಿ ನಾನು, ನನ್ನ ಮಗ, ನನ್ನ ಸೊಸೆ, ನಮ್ಮ ತಾಯಿ, ನನ್ನ ಹೆಂಡತಿ ಎಲ್ಲ ನಮ್ಮ ಬೀಗರು ಎಲ್ಲ ಬಂದಿದ್ದೀವಿ. ಒಂದು ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿಗೆ ದರ್ಶನ ಮಾಡಬೇಕಾಯಿತು, ಮತ್ತು ನಂಜನಗೂಡು ದೇವರಿಗೆ ಒಂದು ನಮಸ್ಕಾರ ಮಾಡಬೇಕಾಯಿತು. 2 ಕಾರ್ಯಕ್ರಮಗಳ ಜೊತೆಗೆ ಮೈಸೂರಿನ ಅಭಿವೃದ್ಧಿಗಳ ಬಗ್ಗೆ ಸ್ವಲ್ಪ ಸಮಾಲೋಚನೆ ಮಾಡೋದಿತ್ತು. ಮೈಸೂರು ಡಿಪ್ಟಿ ಕಮಿಷನರು ಮತ್ತು ನಮ್ಮ ಮೈಸೂರು ಕಾರ್ಪೊರೇಷನ್ ಕಮಿಷನರ್, ಈಗ ಮೂಡ ಕಮಿಷನರ್ ಸಹ ಅವರೇನೇ. ಮೈಸೂರಲ್ಲಿ ಹಲವಾರು ಯೋಜನೆಗಳನ್ನ ಕೈಗೆತ್ಕೋಬೇಕು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಈಗಾಗಲೇ ನನಗೆ ಸೂಚನೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಸೂಚನೆ ಪ್ರಕಾರ ಈ ಮಿಸ್ಸಿಂಗ್ ಲಿಂಕ್ಸ್ ಇದೆಯಲ್ಲ, UGD ವರ್ಕ್ಸ್, ಅದಕ್ಕೆ ಸುಮಾರು 750 ಕೋಟಿ ರೂಪಾಯಿಗಳ DPR ಮತ್ತು 2 ಕೆರೆಗಳು ಇದೆ. ಆ 2 ಕೆರೆಗಳಿಗೆ ಸುಮಾರು ರಿಜುವಿನೇಟ್ ಮಾಡಲಿಕ್ಕೆ 100 ಕೋಟಿ ರೂಪಾಯಿ. ಮತ್ತು ಇನ್ನೊಂದು ಆ ಲ್ಯಾನ್ಸ್ ಡೌನ್ ಬಿಲ್ಡಿಂಗ್ ಅಂತ ಇದೆ, ಮತ್ತು ಹಳೇದೊಂದು ದೇವರಾಜ್ ಮಾರ್ಕೆಟ್, ಅವು 2 ಒಡೆದಾಕಿ ಹೊಸ್ದಾಗಿ ಕಟ್ಟಲಿಕ್ಕೆ 100 ಕೋಟಿ. ಮತ್ತು ಇಡೀ ಮೈಸೂರು ನಗರಾದ್ಯಂತ ಸುಮಾರು 55 ಕಿಲೋಮೀಟ್ರ್ಗಳ ವೆಚ್ಚದಲ್ಲಿ ವೈಟ್ ಟಾಪಿಂಗ್ ಕೆಲಸ. ಅದರ ಜೊತೆಗೆ ಮೈಸೂರಿಗೆ ವಿಶೇಷವಾಗಿ ರಿಂಗ್ ರಸ್ತೆ DPR ಸಹ ಮಾಡಲಿಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ದೀನಿ. ನಾಳೆ ನಾಡಿದ್ದು ಅದು DPR ಮಾಡಲಿಕ್ಕೆ ಟೆಂಡರ್ ಕರೀತಾರೆ. ಅದು ಸ್ವಲ್ಪ ಸಮಯ ತಗೋತದೆ. ಆದರೆ ಈ 4 ಕೆಲಸ ಇದೆಯಲ್ಲ, ಈ UGD ಮತ್ತು ಈ ಮಾರ್ಕೆಟ್ ಹೊಡೆದಾಕುವಂಥದ್ದು, ಹೊಸ್ದಾಗಿ ಕಟ್ಟುವಂಥದ್ದು, ಮತ್ತು ಕೆರೆಗಳು ಇದು ಮಾಡುವಂಥದ್ದು, ಮತ್ತು ಈ ವೈಟ್ ಟಾಪಿಂಗ್ ಕೆಲಸ ಪ್ರಿಯಾರಿಟಿಯಾಗಿ ಇನ್ನೊಂದು 3-4 ತಿಂಗಳುಗಳಲ್ಲಿ ಟೆಂಡರ್ ಕರೆದು ಈ ಕಾಮಗಾರಿಗಳನ್ನು ಕೈಗೆತ್ಕೊತೀವಿ. ಒಂದು ಸರ್ತಿ ವೈಟ್ ಟಾಪಿಂಗ್ ಮಾಡಿದ್ರೆ ಬೆಂಗಳೂರು ಥರನೇ ಸುಮಾರು 25-30 ವರ್ಷಗಳ ಕಾಲ ಯಾವುದೇ ರಸ್ತೆಗಳನ್ನು ಅಗೆಯುವಂತಹ ಸಂದರ್ಭ ಬರೋದಿಲ್ಲ. ಅದರಿಂದ ಇಂಥ ಮಹತ್ವವಾದ ಕೆಲಸವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಈ ಕೆಲಸಗಳನ್ನ ಕೈಗೆತ್ಕೊತಾ ಇದ್ದೀನಿ. ಜೊತೆಗೆ ಪಾರಂಪರಿಕ ಕಟ್ಟಡಗಳು ಅಂತ ಹೇಳಿ ಶಿಥಿಲಾವಸ್ಥೆಗೆ ತಲುಪಿದಾವೆ. ಮೈಸೂರಲ್ಲಿ 100ಕ್ಕೂ ಹೆಚ್ಚು ಕಟ್ಟಡಗಳಿವೆ, ಪ್ರಾಣ ಹಾನಿಗಳಾಗ್ತದೆ. ಬಗ್ಗೆ ದಯವಿಟ್ಟು ತಾವು ಗಮನ. ಏನಾಗಿದೆ ಈಗ ನೋಡಿ, ಈಗ ನಮ್ಮ ಲ್ಯಾನ್ಸ್ ಡೌನ್ ಬಿಲ್ಡಿಂಗು ಮತ್ತು ಇನ್ನೊಂದು ಮಾರ್ಕೆಟು ಶಿಥಿಲಾವಸ್ಥೆಗೆ ಹೋಗಿ ಒಡೆದಾಕಬೇಕು ಅಂತ ಈಗಾಗಲೇ ನಾವೆಲ್ಲ ರಿಪೋರ್ಟ್ ಕೊಟ್ಟರು ಸಹ ಕೋರ್ಟಿಂದ ಕೆಲವರು ಹೋಗಿ ಅದಕ್ಕೆ ಸ್ಟೇ ತಗೊಂಬಂದಿದ್ದಾರೆ. ನಾನು ಈಗಾಗಲೇ ಡೆಪ್ಟಿ ಕಮಿಷನರು ಮತ್ತು ಕಮಿಷನರ್ ಅವ್ರಿಗೆ ಹೇಳಿದ್ದೀನಿ, ಅಲ್ಲಿ ಯಾರು ವ್ಯಾಪಾರ ಮಾಡ್ತಾ ಇದ್ದವ್ರು ಅವ್ರಿಗೇನೆ ಮತ್ತು ಹೊಸದಾಗಿ ಬಿಲ್ಡಿಂಗ್ ಕಟ್ಟಿ ಅವ್ರಿಗೇನೆ ಜಾಗ ಕೊಡ್ತೀವಿ. ಅವ್ರಿಗೇನು ಭಯ ಇದೆ? ನಾವು ಹೊಸದಾಗಿ ಕಟ್ಟಡ ಕಟ್ಟಿದಾದಮೇಲೆ ಅವರಿಗೆ ವ್ಯಾಪಾರ ಮಾಡಿಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅದು ತಪ್ಪು ಕಲ್ಪನೆ. ಆದ್ದರಿಂದ ಯಾರು ಅಲ್ಲಿ ವ್ಯಾಪಾರ ಮಾಡ್ತಾಯಿದ್ರು ಆ ವ್ಯಾಪಾರಸ್ಥರಿಗೆ ಪ್ರಥಮ ಆದ್ಯತೆಯಾಗಿ ಹೊಸ ಬಿಲ್ಡಿಂಗಲ್ಲಿ ಸಹ ನಾವು ಜಾಗ ಕೊಡ್ತೀವಿ. ಅದೇ ಥರ ಮೈಸೂರಲ್ಲಿ ಯಾವ್ಯಾವುದು ಶಿಥಿಲಾವಸ್ಥೆಯಲ್ಲಿ ಇದ್ದಾವೆ ಬಿಲ್ಡಿಂಗ್ಸು, ಅವೆಲ್ಲ ಬಿಲ್ಡಿಂಗ್ಗಳು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ಬೇಕು. ಆ್ಯಕ್ಚುಲಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡು ಎಲ್ಲ ಕಟ್ಟಡಗಳನ್ನ ಒಡೆದಾಕಿ ಹೊಸ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತೀವಿ. ಎಸ್ಪೆಷಲಿ 2 ಬಿಲ್ಡಿಂಗ್ ವಿಚಾರದಲ್ಲಿ ಟೈಮ್ ಬಾಂಡಲ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲ ಟೈಮ್ ಬಾಂಡಲ್ಲಿ ಈಗಾಗಲೇ ದುಡ್ಡು ಸಹ ಮೀಸಲಾಗಿದೆ. ಸುಮಾರು 100 ಕೋಟಿ ರೂಪಾಯಿ ವೆಚ್ಚ, 100 ಕೋಟಿ ಚಿಲ್ಲರೆ 2ಕ್ಕೂ ಸರಿ ಮಾಡಿದ್ದೀವಿ. ಅವರು ಸ್ಟೇ ತಗೊಂಬಂದಿದ್ದರಿಂದ ಇದಾಗಿದೆ. ಒಂದಕ್ಕೆ ಸ್ಟೇ ಇದೆ, ಇನ್ನೊಂದಕ್ಕೆ ಸ್ಟೇ ಇಲ್ಲ. ಅವ್ರನ್ನೂ ಸಹ ಮಾತಾಡಿ ಒಂದೇ ಸರ್ತಿ ಇದಕ್ಕೆ ಗುದ್ಲಿ ಪೂಜೆ ಮಾಡಿ ಈ ಕೆಲಸ ನಾವು ಟೈಮ್ ಬಾಂಡಲ್ಲೇ ಮಾಡ್ತೀವಿ. ಮೂಲ ವ್ಯಾಪಾರಿಗಳು ಇಲ್ಲ, ಅಲ್ಲಿ ಬೇರೆ ಬೇರೆ ಇರೋದ್ರಿಂದ ಏನು ಮಾಡೋದು ಈಗ ಏನಾಗ್ತದೆ ಅಂದರೆ, ಈಗ ನಾವು ಅವರಿಗೆ ಗಣನೆಗೆ ತಗೊಂಡು ನಾವು ಏನಾದರೂ ಕಾಂಪ್ರಮೈಸಲ್ಲೇ ಹೋಗ್ಬೇಕು. ಮತ್ತೆ ಹೋಗಿಲ್ಲ ಅಂದರೆ ಮತ್ತೆ ಕೋರ್ಟಿಗಾಗಿ ಮತ್ತೆ ತಡೆ ಆಜ್ಞೆ ತಗೊಂಡು ಅದು ನಿಲ್ಲಿಸುವಂಥದ್ದು. ಅದರಿಂದ ಅವರಿಗೆ ಯಾರ್ಯಾರು ಲೈಸೆನ್ಸ್ ಹೋಲ್ಡರ್ಸ್ ಇದ್ದರು ಅವ್ರಿಗೇನೆ ಫಸ್ಟ್ ಪ್ರಿಫರೆನ್ಸ್ ಆಗಿ ಅಂಗಡಿಗಳು ಕೊಟ್ಬಿಡ್ರಪ್ಪ ಅಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಮಾತಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅದು ಫಲಪ್ರದ ಆಗ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಕೆಲಸ ಸಹ ಸ್ಟಾರ್ಟ್ ಮಾಡ್ತಾರೆ. ಈಗ ಲೋಕಾಯುಕ್ತ ರಿಪೋರ್ಟ್ ಬಂದಿದೆ, CM ಕ್ಲೀನ್ ಚೀಟ್ ಆಗಿದೆ. ಆದರೆ
ಬಿಜೆಪಿ ಜೊತೆಗೆ ಎಲ್ಲರೂ ಅದೇ 141 ಅದ್ಯಾಕೆ 140 ಇಲ್ಲ? ಯಾರು ಎಣಿಸ್ತವನ್ ಯಾರು? ಅಧಿಕಾರಿ ಯಾರು ಮೋಸ್ಟ್ಲಿ ನನ್ನ ಪ್ರಕಾರ ಅನಿಸ್ತೈತೆ ಯಾರು ಇದು ಆರೋಪ ಮಾಡ್ತಾವನಲ್ಲ, ಯಾರೋ ಬಿಜೆಪಿ ಅವನ ಯಾರೋ ಅವನು ಅವನೇ ತಗೊಂಡೋಗಿರ್ಬೇಕು.